ಎಲ್ಲ ಕಡೆ ಚೆನ್ನಾಗಿದೆ, ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ. ನಿಮ್ಗೆ ಗೊತ್ತಿರ್ಬೇಕಲ್ಲ, ನೀವು ನೋಡ್ತಾನೆ ಇದ್ದೀರಾ, ಎಲ್ಲ ಕಡೆ ಚೆನ್ನಾಗಿದೆ. ಇವಾಗ ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ಸಿರ್ಸಿ, ಹುಬ್ಳಿ, ಇವತ್ತು ನಾಳೆ ರಾಣಿಬೆನ್ನೂರು, ತುಮಕೂರು. ನಿಮ್ಗೆ ಗೊತ್ತಿರ್ಬೇಕಲ್ಲ, ನೀವೇ ಹೇಳ್ಬೇಕು, ಯಾಕಂದ್ರೆ ನಮಗ್ ಚೆನ್ನಾಗೇ ಬರ್ತಾ ಇದೆ ಎಲ್ಲ ಕಡೆನೂ. ಸೊ ಮೀಡಿಯಾದವ್ರು ಅವ್ರ ತರ ಕವರ್ ಮಾಡ್ಬೇಕು, ಚೆನ್ನಾಗಿದೆ ಎಲ್ಲ ಕಡೆ. 29ನೇ ತಾರೀಕು ರಿಲೀಸ್ ಆಗ್ತದೆ. ಹೇಳಿ. ಅಂದ್ರೆ ಮಫ್ತಿಲ್ ತುಂಬಾ ಈ ಪಾತ್ರ ತುಂಬಾ ಇಷ್ಟಪಟ್ಟಿದ್ರು, ಬಟ್ ಭಾರತಿ ರಣಗಲ್ ಪಾತ್ರ ಇವಾಗ ಹೃದಯಕ್ಕೆ ಹೋಗಿದೆ ಅಂತ ಅನ್ಸುತ್ತೆ. ಇಲ್ಲ, ಅದು ಬಹಳ ಹತ್ರಕ್ಕೆ ಹೋಗಿದೆ ಪಾತ್ರ. ಮತ್ತೆ ಸೀಕ್ವಲ್ ಮಾಡ್ತೀವಿ, ಯಾಕಂದ್ರೆ ಪ್ರೀಕ್ವಲ್ ಆದ್ಮೇಲೆ ಸೀಕ್ವಲ್ ಬರ್ಲೇಬೇಕು. ಇದು ಮಾಡ್ತಾ ಇದೀವಿ ಇವಾಗ. ಇದು ನೆಕ್ಸ್ಟ್ ನಾನು US ಹೋಗ್ತಾ ಇದ್ದೀನಿ, ನಾನೊಂದು ಸರ್ಜರಿ ಇದೆ, ಅದು ಮುಗಿಸ್ಕೊಂಡ್ ಬರ್ತೀನಿ. ಅದಾದ್ಮೇಲೆ ಮಿಚೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಒಂದು 45 ಮುಗಿದಿದೆ, ಅದು ರಿಲೀಸ್ ರೆಡಿ ಆಗ್ತಾ ಇದೆ. ಅದು ಮಿಚೆ ಶೂಟಿಂಗ್ ನಡೀತಾ ಇದೆ. ಒಂದು ಬಂದ್ಮೇಲೆ ಮಿಚೆ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಚೆನ್ನಾಗಿ, ಎಲ್ಲ ಕಡೆ ಚೆನ್ನಾಗಿದೆಯಮ್ಮ. ಎಲ್ಲ ಉತ್ತರ ಕರ್ನಾಟಕ, ಎಲ್ಲ ಕರ್ನಾಟಕ ತಾನೆ ಒಂದೇ. ದಕ್ಷಿಣ ಕನ್ನಡ ಆಗ್ಲಿ, ಯಾವ ಕನ್ನಡ ಆಗ್ಲಿ, ಎಲ್ಲ ಕರ್ನಾಟಕ ಒಂದೇನೆ ಅಲ್ವಾ. ಚೆನ್ನಾಗಿ ಇಲ್ಲ, ಅವಾಗಿಂದ ಇದೆ. ಅಪ್ಪಾಜಿ ಕಾಲದಿಂದ ಅಪ್ಪಾಜಿ ಫ್ಯಾಮಿಲಿ ಅಂದ್ರೆ ಒಂದು ಗೌರವ ಇದೆ. ಅದರಿಂದ ಇದು ನಮ್ಗೆ ತುಂಬಾ ಮೆಚ್ಚಿಗೆ ಆದವ್ರು. ಯಾವಾಗ ಬಂದ್ರು ಹುಬ್ಳಿಲಿ ಸಿನಿಮಾಗೋಸ್ಕರ ಬರ್ತೀವಿ ಅಂತಲ್ಲ, ಸುಮ್ಮನೆ ಬಂದ್ರು ನಮ್ಗೆ ಬಹಳ ಇಷ್ಟ ಆಗುತ್ತೆ. ಸರಿಯಾಗಿ ನೋಡಿದ ಪೇಪರ್ ಅಂತ ಕಾಣುತ್ತೆ ನೀವು. ಇಲ್ಲ ಬರ್ತಾ ಇದೆಯಮ್ಮ, ಯಾಕಂದ್ರೆ ನಾವು ಪ್ರಯತ್ನ ಪಡ್ತಾ ಇದ್ವಿ, ಯಾಕಂದ್ರೆ ಒಳ್ಳೆ ಕತೆ ಬರ್ಬೇಕಲ್ಲ. ನಿರೀಕ್ಷೆ ಅಂದ್ರೆ ಚೆನ್ನಾಗಿ ಹೋಗುತ್ತೆ ಅಂತ ನಂಬಿಕೆ ಇತ್ತು, ಬಟ್ ಇಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದು ನಮ್ ಕೈಯಲ್ಲಿಲ್ಲ. ಯಾಕಂದ್ರೆ ಇದು ನಾವು ಒಂದು ಕತೆ ಒಂದು ಇದ್ರಲ್ಲಿ ಮಾಡ್ತೀವಿ, ಬಟ್ ಪ್ರೇಕ್ಷಕರು ನೋಡಿ ಮೆಚ್ಚಿದಾಗ ಈ ಪಾತ್ರ, ಅದೇ ಹೇಳಿದೆ ಯಾವ್ದೋ ಪ್ರೆಸ್ ಮೀಟ್ ಲಾಸ್ಟ್ ಟೈಮ್ ಪಿಕ್ಚರ್ ರಿಲೀಸ್ ಆಗಕ್ಕೂ ಮುಂಚೆನೆ ಮಫ್ತಿಲ್ ನೋಡ್ಬಿಟ್ಟು ಭಾರತಿ ರಣಗಲ್ನ ತುಂಬಾ ಇಷ್ಟಪಟ್ಟಿದ್ರು. ಭಾರತಿ ರಣಗಲ್ ನೋಡಿದ್ಮೇಲೆ ಭಾರತಿ ರಣಗಲ್ ಅವ್ರು ಎಲ್ಲ ಹೃದಯಕ್ಕೆ ಹೋಗ್ತಾರೆ ಅಂತ ಹೇಳಿದೆ. ಅದು ಸತ್ಯ ಆಯ್ತು ಅಂತ ಕಾಣುತ್ತೆ.